ಗೋಲ್ಡ್ ಹಾಗೂ ಸಿಲ್ವರ್ ನಲ್ಲಿ ಮೇನ್ ಮೂವ್ಮೆಂಟ್ ಬರೋದೇ ಬಿಕಾಸ್ ಆಫ್ ಇನ್ಫ್ಲೇಷನ್. ಗೋಲ್ಡ್ ಗ್ಲೋಬಲಿ ಟ್ರೇಡ್ ಆಗ್ತಾ ಇರೋದು US ನಲ್ಲಿ. ಹೆಂಗೋ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ಎಲ್ಲರೂ ಗೋಲ್ಡ್ ಹಾಗೂ ಸಿಲ್ವರ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಗೋಲ್ಡ್ ಹಾಗೂ ಸಿಲ್ವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆದ್ರೆ, ಬೈಯರ್ಸ್ ಇನ್ಕ್ರೀಸ್ ಆದ್ರೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ನಿಮಗೆ ಫ್ಲಕ್ಚುಯೇಷನ್ ಜಾಸ್ತಿ ಆದ್ರೆ ಗೋಲ್ಡ್ ಗೆ ವಾಲ್ಯೂಮ್ ಶಿಫ್ಟ್ ಆಗುತ್ತೆ. ನಿಪಾನ್ ಇಂಡಿಯಾ ಗೋಲ್ಡ್ ETF ಅರೌಂಡ್ 116 rupees ನಲ್ಲಿ ಟ್ರೇಡ್ ಆಗ್ತಾ ಇದೆ. ನೀವು ಅರೌಂಡ್ 1 lakh ಬಿಲ್ ಮಾಡಿದ್ರೆ ಅದರಲ್ಲಿ 10 to 15% ಬರೀ ಮೇಕಿಂಗ್ ಚಾರ್ಜಸ್ ಹಾಗೂ ವೇಸ್ಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ಇನ್ ಕೇಸ್ ಏನೋ ಕಳ್ತನ ಅಥವಾ ದುರಂತ ಆಯ್ತು ಅಂದ್ರೆ ನಿಮಗೆ ಯಾವುದೇ ರೀತಿ ಸೇಫ್ಟಿ ಇರಲ್ಲ. ಈ ಮಾರ್ಕೆಟ್ ಈ ಕಂಡೀಷನ್ ಅಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರೇ ಹೇಳಿದ್ದಾರೆ ಗೋಲ್ಡ್ ನ ಪರ್ಚೇಸ್ ಮಾಡಬೇಡಿ, ಅಮೌಂಟ್ ಸೇಫ್ ಆಗಿರ್ಬೇಕು, ಪ್ರಾಫಿಟ್ಸ್ ನೋಡ್ಕೊಳ್ಳೋಣ ಅಂತ ಬೇರೆ ಪ್ಲಾಟ್ಫಾರ್ಮ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಮಸ್ಕಾರ ಟ್ರೇಡರ್ಸ್, ನಾನು ನಿಮ್ಮ ಸೂರಜ್ ಮಹೇಶ್, ಕೋಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಹಾಗೂ ಒಬ್ಬ NISM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಆ್ಯಂಡ್ ಈಕ್ವಿಟಿ ಆ್ಯಂಡ್ ಡೆರಿವೇಟಿವ್ ಅನಲಿಸ್ಟ್. ನನ್ನ 5 ರಿಂದ 6 ವರ್ಷದ ಸ್ಟಾಕ್ ಮಾರ್ಕೆಟಿನ ಜರ್ನಿಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅನ್ನೋ ಸಂಸ್ಥೆಯನ್ನು ಓಪನ್ ಮಾಡಿ 3 ವರ್ಷಗಳಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 5 ರಿಂದ 6 ಸಾವಿರ ವಿದ್ಯಾರ್ಥಿಗಳಿಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಒಂದು ಜ್ಞಾನವನ್ನು ಹಂಚಿದ್ದೀವಿ. ಹಾಗೂ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ, ಯಾವುದೇ ಥರ ನಿಮಗೆ ಪ್ರಚೋದನೆಗೊಳಿಸೋದಕ್ಕಾಗಿರೋದಿಲ್ಲ. ನಮಸ್ಕಾರ ಟ್ರೇಡರ್ಸ್. ತುಂಬಾ ಜನ ಗೋಲ್ಡ್ ಹಾಗೂ ಸಿಲ್ವರ್ ನಲ್ಲಿ ಈ ರೀತಿ ಫ್ಲಕ್ಚುಯೇಷನ್ ಏನಕ್ಕೆ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಎಷ್ಟೊಂದು ಜನಕ್ಕೆ ಕ್ಯೂರಿಯಾಸಿಟಿ ಇದೆ, ಗೋಲ್ಡ್ ಹಾಗೂ ಸಿಲ್ವರ್ ಬಾಟಮ್ ಮಾಡಿದ್ಯಾ, ಈ ಮೂಮೆಂಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ ಅಂತ ತುಂಬಾ ಜನ ಹಣ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಈ ಕಂಪ್ಲೀಟ್ ವಿಡಿಯೋ, ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾ ಇದೀವಿ. ಗೋಲ್ಡ್ ಹಾಗೂ ಸಿಲ್ವರ್ ನಲ್ಲಿ ಮೇನ್ ಮೂವ್ಮೆಂಟ್ ಬರೋದೇ ಬಿಕಾಸ್ ಆಫ್ ಇನ್ಫ್ಲೇಷನ್ ಹೈ ಆಯಿತು, ಫುಡ್ ಹಾಗೂ ಬೇರೆ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಚಾರ್ಜಸ್ ಜಾಸ್ತಿ ಆಯಿತು ಅಂದರೆ ಗೋಲ್ಡ್ ಹಾಗೂ ಬೇರೆ ಮೆಟಲ್ಸ್ನಲ್ಲೂ ನಿಮಗೆ ಚಾರ್ಜಸ್ ಜಾಸ್ತಿ ಆಗುತ್ತೆ, ಮೋರ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೆಕೆಂಡ್ ಮೇನ್ ಫ್ಯಾಕ್ಟರ್ ಬರೋದು US ರೇಟ್ಸ್, US ಕರೆನ್ಸಿ. ಯಾಕೆ ಅಂದರೆ ಇವಾಗ ಗೋಲ್ಡ್ ಗ್ಲೋಬಲಿ ಟ್ರೇಡ್ ಆಗ್ತಾ ಇರೋದು US ನಲ್ಲಿ. $, ಪ್ರೈಸ್ ಇನ್ಕ್ರೀಸ್ ಆಯಿತು ಅಂದರೆ ನಿಮಗೆ ಗೋಲ್ಡ್ ಕೂಡ ಇನ್ನೂ ಎಕ್ಸ್ಪೆನ್ಸಿವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಕಮಾಡಿಟಿ ಹಾಗೂ ಯಾವುದೇ ಮೆಟಲ್ ನೀವು ಗ್ಲೋಬಲಿ ಟ್ರೇಡ್ ಆಗ್ತಾ ಇರೋದು ನೋಡಿದ್ರೆ ಅದೆಲ್ಲ US ಅಲ್ಲೇ ಟ್ರೇಡ್ ಆಗುತ್ತೆ. ಸೊ $, ಹಾಗೂ US ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಯಿತು ಅಂದರೆ ನಿಮಗೆ ಎಲ್ಲ ಕಮಾಡಿಟಿ ಕೂಡ ಪ್ರೈಸಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಥರ್ಡ್ ಫ್ಯಾಕ್ಟರ್ ಬರೋದು ಗ್ಲೋಬಲ್ ನ್ಯೂಸ್. ಇತ್ತೀಚೆಗೆ ವಾರ್ ನಡೀತು, ನಿಮಗೆ ಗ್ಲೋಬಲ್ ಅನ್ಸರ್ಟೆನಿಟಿ ಇತ್ತು, ಗ್ಲೋಬಲ್ ನ್ಯೂಸ್ ಎವ್ರಿ ಡೇ ನೆಗೆಟಿವ್ ಆಗಿ ಬರ್ತಾ ಇತ್ತು. ಸೊ ಇಂಥ ಟೈಮ್ನಲ್ಲಿ ಏನು ಮಾಡ್ತಾರೆ ಜನ, ಇರೋ ಅಮೌಂಟ್ ಎಲ್ಲಾನು ಕಮಾಡಿಟೀಸ್ ಅಂದರೆ ಗೋಲ್ಡ್ ಹಾಗೂ ಸಿಲ್ವರ್ನಲ್ಲಿ ಸೇಫ್ಟಿ ಜಾಸ್ತಿ ಅಂತ, ಹೆಂಗೋ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ಎಲ್ಲರೂ ಗೋಲ್ಡ್ ಹಾಗೂ ಸಿಲ್ವರ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದರಿಂದ ಗೋಲ್ಡ್ ಹಾಗೂ ಸಿಲ್ವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆದ್ರೆ, ಬೈಯರ್ಸ್ ಇನ್ಕ್ರೀಸ್ ಆದ್ರೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ವಾರ್ ಅಥವಾ ಏನೇ ನೆಗೆಟಿವ್ ನ್ಯೂಸ್ ಬಂದ್ರು ಕಮಾಡಿಟೀಸ್ ನಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗೂ ನೀವು ಅದನ್ನೇ ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಂತ ಟೈಮ್ ನಲ್ಲಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸೇಫ್ಟಿ ಮೆಷರ್ ಇಂದ ನೋಡಿದ್ರೆ ಎಲ್ಲರೂ ಜಾಸ್ತಿ ಅವರ ಫಂಡ್ಸ್ ನ ಗೋಲ್ಡ್ ಹಾಗೂ ಬೇರೆ ಕಮಾಡಿಟೀಸ್ ಅಥವಾ ಬೇರೆ ಪ್ಲಾಟ್ಫಾರ್ಮ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೇಫ್ಟಿ ಎಲ್ಲಿ ಜಾಸ್ತಿ ಕಾಣುತ್ತೋ, ಅಮೌಂಟ್ ಸೇಫ್ ಆಗಿರ್ಬೇಕು, ಪ್ರಾಫಿಟ್ಸ್ ನೋಡ್ಕೊಳ್ಳೋಣ ಅಂತ ಬೇರೆ ಪ್ಲಾಟ್ಫಾರ್ಮ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ನಲ್ಲಿರೋ ಅಮೌಂಟ್ ನ ವಿಡ್ರಾ ಮಾಡ್ತಾರೆ. ಸೊ ಇದರಿಂದ ಗೋಲ್ಡ್ ಹಾಗೂ ಸಿಲ್ವರ್ ಪ್ರೈಸಸ್ ತುಂಬಾ ಫ್ಲಕ್ಚುಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದನ್ ಮೇಜರ್ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಹಾಗೂ ಗೋಲ್ಡ್ ಹಾಗೂ ಸಿಲ್ವರ್ ಮಾರ್ಕೆಟ್ ಎರಡು ರಿವರ್ಸ್. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇವಾಗ ನಿಮಗೆ ಏನೇ ನೆಗೆಟಿವ್ ನ್ಯೂಸ್ ಬಂದು ಮಾರ್ಕೆಟ್ ನಲ್ಲಿ ವಾಲಟಾಲಿಟಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಜನ ಮೇಜರ್ ನೋಡೋದೇ ಸೇಫ್ಟಿ. ಎಲ್ಲರೂ ನಂಬೋದು ಗೋಲ್ಡ್ ಹಾಗೂ ಸಿಲ್ವರ್ ನಲ್ಲಿ, ಅದು ಒಂದು ಫಿಸಿಕಲ್ ಅಸೆಟ್ ಅಂತ ಹೇಳ್ತಾರೆ. ಎಸ್ಪೆಷಲಿ ಲೇಡೀಸ್ ಇರೋ ಅಮೌಂಟ್ ಎಲ್ಲಾನು ಅವರು ಗೋಲ್ಡ್ ಹಾಗೂ ಸಿಲ್ವರ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬಿಕಾಸ್ ಅದನ್ನ ಯೂಸು ಮಾಡ್ಬೋದು, ಅದು ಒಂದು ಗ್ರೋಯಿಂಗ್ ಅಸೆಟ್ ಅಂತ ಹೇಳ್ಬೋದು. ಸೊ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಿಮಗೆ ಫ್ಲಕ್ಚುಯೇಷನ್ ಜಾಸ್ತಿ ಆದ್ರೆ ಗೋಲ್ಡಿಗೆ ವಾಲ್ಯೂಮ್ ಶಿಫ್ಟ್ ಆಗುತ್ತೆ. ನಿಮಗೆ ಗೋಲ್ಡ್ ಪೀಕ್ ನಲ್ಲಿ ಇದೆ, ಮಾರ್ಕೆಟ್ಸ್ ಎಲ್ಲ ಸರ್ಟೇನ್ ಆಯ್ತು ಅಂದ್ರೆ ಎಲ್ಲ ಅಮೌಂಟ್ ಮತ್ತೆ ಗೋಲ್ಡ್ ಇಂದ ಸ್ಟಾಕ್ ಮಾರ್ಕೆಟಿಗೆ ಶಿಫ್ಟ್ ಆಗುತ್ತೆ. ಎರಡನ್ನೂ ರಿವರ್ಸ್ ಸೈಕಾಲಜಿನಲ್ಲಿ ಟ್ರೇಡ್ ಆಗುತ್ತೆ. ಸೇಫ್ಟಿ ಜಾಸ್ತಿ ಬೇಕು ಅಂದ್ರೆ ಗೋಲ್ಡ್ ನಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಮಾರ್ಕೆಟ್ ಸರ್ಟೇನ್ ಆಗಿದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ನೀವು ಕೂಡ ಗೋಲ್ಡ್ ಹಾಗೂ ಸಿಲ್ವರ್ ನಲ್ಲಿ ಸೇಫ್ ಆಗಿ ಸ್ಮಾಲ್ ಅಮೌಂಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ETFs ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಇವತ್ತಿನ ದಿನಕ್ಕೆ ಗೋಲ್ಡ್ ಪ್ರೈಸಸ್ ಪರ್ ಗ್ರಾಮ್ 22 ಕ್ಯಾರೆಟ್ ಗೋಲ್ಡ್ ನೀವು ನೋಡಿದ್ರೆ 13,150 ಅಪ್ರಾಕ್ಸಿಮೇಟ್ಲಿ ಟ್ರೇಡ್ ಆಗ್ತಾ ಇದೆ.
ಸೊ ನೀವು ಅದೇ ಗೋಲ್ಡ್ ಬೀಸ್ ಅಥವಾ ಗೋಲ್ಡ್ ETF ನಲ್ಲಿ ನೋಡಿದ್ರೆ ಅದು ಅರೌಂಡ್ ನಿಪಾನ್ ಇಂಡಿಯಾ ಗೋಲ್ಡ್ ETF ಅರೌಂಡ್ 116 ರುಪೀಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ನೀವು ಸ್ಮಾಲ್ ಅಮೌಂಟಿಂದ ಇನ್ವೆಸ್ಟ್ ಮಾಡಬೇಕು, ನನ್ನ ಹತ್ರ 13,000 ಪರ್ ಗ್ರಾಮ್ ಕೊಡೋದಕ್ಕೆ ರೆಡಿ ಇಲ್ಲ, ಪ್ಲಸ್ ನಿಮಗೆ ಫಿಸಿಕಲ್ ಗೋಲ್ಡ್ ತಗೊಂಡಾಗ ಏನಾಗುತ್ತೆ, ಮೇಕಿಂಗ್ ಚಾರ್ಜಸ್ ಆಗುತ್ತೆ, GST 3% ಪೇ ಮಾಡಬೇಕು, ವೇಸ್ಟೇಜಿಗೆ ಪೇ ಮಾಡಬೇಕು. ಸೊ ಚಾರ್ಜಸ್ಸೇ ನಿಮಗೆ ಅರೌಂಡ್ 10 to 12% ಬಿಲ್ನಲ್ಲಿ ಹಾಕ್ತಾರೆ. ಅದನ್ನ ಸೇವ್ ಮಾಡಬೇಕು ಅಂದ್ರೆ ನೀವು ಗೋಲ್ಡ್ ETF ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಗೋಲ್ಡ್ ಬೀಸ್, ನಿಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಅಂತ ಇದೆ. ಸೊ ಕಡಿಮೆ ಅಂದ್ರೆ ಅರೌಂಡ್ 116 ರುಪೀಸ್ ಪರ್ ಶೇರಿಗೆ ಟ್ರೇಡ್ ಆಗ್ತಾ ಇದೆ. ಸೊ ನೀವು ಎನಿ ಅಮೌಂಟ್ ಅದರಲ್ಲಿ ಸೇಫ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಡಿಜಿಟಲ್ ಇರೋದ್ರಿಂದ ನಿಮಗೆ ವಾಪಸ್ ಅದನ್ನ ಖರೀದಿ ಮಾಡ್ಕೊಳೋದು, ಸೆಲ್ಲಿಂಗ್ ಪ್ರೆಷರ್ ಏನು ಇರಲ್ಲ. ನೀವು ಡೈರೆಕ್ಟ್ ಆಗಿ ಯಾವಾಗ ನಿಮಗೆ ಫಂಡ್ ಬೇಕೋ ಎಕ್ಸಿಟ್ ಆಗ್ಬೋದು. ಕಮ್ಯುನಿಕೇಶನ್ ಹಾಗೂ ಟ್ರಾನ್ಸಾಕ್ಷನ್ ತುಂಬಾ ಸೇಫ್ ಆಗಿರುತ್ತೆ, ಈಸಿಯಾಗಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ನೀವು ಇವಾಗ ಫಿಸಿಕಲ್ ಗೋಲ್ಡ್ ಖರೀದಿ ಮಾಡಕ್ ಹೋದ್ರೆ ನೀವು ಯಾವ್ದಾದ್ರು ಒಂದು ಅಂಗಡಿಗೆ ಹೋಗಿ ನೀವು ಅರೌಂಡ್ 1 lakh ಬಿಲ್ ಮಾಡಿದ್ರೆ ಅದರಲ್ಲಿ 10 to 15% ಬರೀ ಮೇಕಿಂಗ್ ಚಾರ್ಜಸ್ ಹಾಗೂ ವೇಸ್ಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ಪ್ಲಸ್ ಅಡಿಷನಲ್ ಚಾರ್ಜಸ್ ಅರೌಂಡ್ 3% ನಿಮಗೆ GST ಹಾಕ್ತಾರೆ. ಸೊ ನೀವು 1 lakh ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಬರೀ ನಿಮಗೆ 80 to 85% ವರ್ತ್ ಆಫ್ ರಿಯಲ್ ಗೋಲ್ಡ್ ಮಾತ್ರ ಸಿಗೋದು. ಸೊ ಅದ್ರ ಜೊತೆಗೆ ನಿಮಗೆ ರಿಸ್ಕ್ ಹೈ ಇರುತ್ತೆ. ಫಿಸಿಕಲ್ ಅಸೆಟ್ ಆಗಿ ನೀವು ಹೋಲ್ಡ್ ಮಾಡ್ತೀರಾ, ನೀವು ಯಾವುದೇ ಬ್ಯಾಂಕ್ ಲಾಕರ್ನಲ್ಲಿ ಇಟ್ರು ಯಾರು ನಿಮಗೆ ನಿಮ್ಮ ಅಮೌಂಟಿಗೆ ಸೇಫ್ಟಿ ಕೊಡಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10 ಲಕ್ಷ ವರ್ತ್ ಆಫ್ ಗೋಲ್ಡ್ ಇದೆ, ನೀವು ಬ್ಯಾಂಕಲ್ಲಿ ಇಡ್ತೀರಾ ಅಂದ್ರೆ ನಿಮಗೆ ಅವ್ರ ಶ್ಯೂರಿಟಿ ಹಾಗೂ ಸೇಫ್ಟಿ ಕೊಡೋದು ವೆರಿ ಮಿನಿಮಲ್ ಅಮೌಂಟಿಗೆ. ಇನ್ ಕೇಸ್ ಏನೋ ಕಳ್ತನ ಅಥವಾ ದುರಂತ ಆಯಿತು ಅಂದ್ರೆ ನಿಮಗೆ ಯಾವುದೇ ರೀತಿ ಸೇಫ್ಟಿ ಇರಲ್ಲ ಫಿಸಿಕಲ್ ಗೋಲ್ಡ್ ಅಲ್ಲಿ. ಹಂಗಂತ ನೀವು ಮನೆಯಲ್ಲೂ ಇಟ್ಕೊಳಕ್ ಆಗಲ್ಲ, ಮನೆಯಲ್ಲೂ ಏನಾದ್ರೂ ಆಗ್ಬೋದು. ಸೊ ಅದರ ಬದಲು ನೀವು ಸೇಫ್ ಆಗಿ ETFs ನಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡ್ ಬೀಸ್ ಅಥವಾ ಸಿಲ್ವರ್ ಬೀಸ್. ಸೊ ಆನ್ಲೈನ್ ಈಸಿಯಾಗಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ನಿಮ್ಮ ಫೋನ್ ಥ್ರೂವೇ ನೀವು ಎಂಟ್ರಿ ಎಕ್ಸಿಟ್ ಏನೇ ಟ್ರಾನ್ಸಾಕ್ಷನ್ ಇದ್ರೂ ಫೋನ್ ಥ್ರೂವೇ ಮಾಡ್ಬೋದು. ಗೋಲ್ಡ್ನ ನಾವು ಮೇಜರ್ ಆಗಿ ಏನಕ್ಕೆ ಪರ್ಚೇಸ್ ಮಾಡೋದು? ಇವಾಗ ಇಂಡಿಯನ್ಸಿಗೆ ಎಮೋಷನ್ ಅಂದ್ರೆ ಗೋಲ್ಡ್. ಮದುವೆ ಅಥವಾ ಬೇರೆ ಏನಾದರೂ ಇವೆಂಟು ಫಂಕ್ಷನ್ ಇದೆ ಅಂದ್ರೆ ಫಸ್ಟ್ ಅವ್ರು ಹೋಗೋದೇ ಗೋಲ್ಡ್ ಶಾಪಿಗೆ. ಗೋಲ್ಡ್ ಶಾಪಿಗೆ ಹೋಗಿ ಏನು ಬೇಕೋ ಅದನ್ನ ಪರ್ಚೇಸ್ ಮಾಡ್ತಾರೆ. ಬಟ್ ಇದರಲ್ಲಿ ಸೇಫ್ಟಿ ಜಾಸ್ತಿ ಇರಲ್ಲ, ಅಂದ್ರೂ ಇನ್ವೆಸ್ಟ್ಮೆಂಟ್ ರೀತಿನಲ್ಲಿ ಪರ್ಚೇಸ್ ಮಾಡ್ತಾರೆ. ನೀವು ಕೂಡ ಇನ್ವೆಸ್ಟ್ಮೆಂಟ್ ರೀತಿನಲ್ಲಿ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಬೆಟರ್ ಹಾಗೂ ಸೇಫ್ ಆಪ್ಷನ್ ಗೋಲ್ಡ್ ಬೀಸ್ ಅಥವಾ ಸಿಲ್ವರ್ ಬೀಸ್. ಯಾಕೆ ಅಂದ್ರೆ ನಿಮ್ಮ ಕೈಯಲ್ಲೇ ಇರುತ್ತೆ, ನೀವು ಯಾವಾಗಾದ್ರೂ ಹೆಂಗಾದ್ರೂ ಅದನ್ನ ಮ್ಯಾನೇಜ್ ಮಾಡಿ ಆಚೆ ಬರ್ಬೋದು. ಪೀಕಲ್ಲಾದ್ರೂ ಎಕ್ಸಿಟ್ ಆಗಿ ಅಥವಾ ಇನ್ನೂ ಮೇಲ್ ಹೋಗುತ್ತೆ ಅನ್ಸಿದ್ರೆ ಲಾಂಗ್ ಟರ್ಮಿಗಾದ್ರೂ ನೀವು ಹೋಲ್ಡ್ ಮಾಡ್ಬೋದು. ಈ ಮಾರ್ಕೆಟ್ ಈ ಕಂಡೀಷನ್ ಅಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರೇ ಹೇಳಿದ್ದಾರೆ ಗೋಲ್ಡ್ನ ಪರ್ಚೇಸ್ ಮಾಡಬೇಡಿ, ನಿಮಗೆ ಬೇಕೇ ಬೇಕು, ವಿಪರೀತ ನೆಸೆಸಿಟಿ ಇದೆ, ಏನೋ ಫಂಕ್ಷನ್ ಇದೆ ಅಂದ್ರೆ ನೀವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು. ಬಟ್ ಇನ್ವೆಸ್ಟ್ಮೆಂಟ್ ರೀತಿನಲ್ಲಿ ಯಾರು ಗೋಲ್ಡ್ನ ಈ ಮೂಮೆಂಟ್ ಅಲ್ಲಿ ಪರ್ಚೇಸ್ ಮಾಡಬೇಡಿ ಅಂತ ನಮ್ಮ ಪ್ರೈಮ್ ಮಿನಿಸ್ಟರೇ ಹೇಳಿದ್ದಾರೆ. ಸೊ ಇದು ಏನಕ್ಕೆ ಹೇಳಿದ್ದಾರೆ ಅಂದ್ರೆ ಬಿಕಾಸ್ ಇವಾಗ $US ಪ್ರೈಸಸ್ ತುಂಬಾ ಜಾಸ್ತಿ ಇದೆ, ನಾವು ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊಂತೀವಿ. ಸೊ ನಾವು ಗೋಲ್ಡ್ನ ಇಂಪೋರ್ಟ್ ಮಾಡಿಕೊಂಡು ಅದನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ $US ಪ್ರೈಸಸ್ ಪ್ರಕಾರ ಗೋಲ್ಡ್ ನಮಗೆ ವೆರಿ ಎಕ್ಸ್ಪೆನ್ಸಿವ್ ರೇಟ್ನಲ್ಲಿ ಸಿಗ್ತಾ ಇದೆ. ಅದ್ರ ಬದಲು ಲಾರ್ಜ್ ಅಮೌಂಟ್ ಆಫ್ ಗೋಲ್ಡ್ ನೀವು ಕೂಡ ತಗೊಳಕ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಬೆಟರ್ ಆಪ್ಷನ್ ನೀವು ದುಬೈಗೆ ಹೋಗಿ ದುಬೈ ಗೋಲ್ಡ್ ಪ್ರೈಸಸ್ ನಲ್ಲಿ ಪರ್ಚೇಸ್ ಮಾಡೋದು. ಯಾಕೆ ಅಂದ್ರೆ ದುಬೈನಲ್ಲಿ ಗೋಲ್ಡ್ ಕಡಿಮೆ, ಎಲ್ಲರಿಗೂ ಇದು ಗೊತ್ತಿರೋದು. ಸೊ ಒಂದು ಟ್ರಿಪ್ ಕೂಡ ಆಗುತ್ತೆ, ಗೋಲ್ಡ್ ಕೂಡ ಸಿಗುತ್ತೆ. ಈ ವಿಡಿಯೋನ ನೀವು ಕೂಡ ಸಂಪೂರ್ಣವಾಗಿ ನೋಡಿದೀರಾ ಅಂದ್ರೆ ನೀವು ರಿಯಲ್ ಗೋಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಗೋಲ್ಡ್ ಬೀಸ್ ಅಥವಾ ETF ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಈ ವಿಡಿಯೋಯಿಂದ ನೀವೇನ್ ಕಲ್ತ್ಕೊಂಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ ಟ್ರೇಡರ್ಸ್, ನೀವು ಕೂಡ ನಿಮ್ಮ ಯಶಸ್ಸಿನ ಜರ್ನಿ ಶುರು ಮಾಡಬೇಕು ಅಂದರೆ ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ವಿಸಿಟ್ ಮಾಡಿ. ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಿನ 3 ಬ್ರಾಂಚ್ ಇದೆ, ಬೆಂಗಳೂರು, ದಾವಣಗೆರೆ ಹಾಗೂ ಹುಬ್ಬಳ್ಳಿ. ನಮ್ಮ ಕೋರ್ಸ್ ಜಾಯ್ನ್ ಆಗೋದು ಬಹಳ ಸಿಂಪಲ್, ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಬ್ರಾಂಚ್ನ ವಿಸಿಟ್ ಮಾಡಿ. ನಮ್ಮ ಕೋರ್ಸ್ ಬಂದು 3 ದಿನ ಇದೆ, ಫ್ರೈಡೇ, ಸ್ಯಾಟರ್ಡೆ ಹಾಗೂ ಸಂಡೇ. ಫ್ರೈಡೇ 10 to 2, ಸ್ಯಾಟರ್ಡೆ 10 to 4 ಹಾಗೂ ಸಂಡೇ 10 to 4. ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲಿ ಎನ್ರೋಲ್ ಆಗಿ. ಟ್ರೇಡರ್ಸ್ ಗುರುಕುಲ್ ಸೆಂಟರ್, ಲಾಭದ ದಾರಿಗೆ ಜ್ಞಾನದ ಬೆಳಕು. ಜ್ಞಾನವನ್ನು ಹಂಚೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ನಾವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅವರು ಪ್ರತಿ ಭಾನುವಾರ ಒಂದು ಫ್ರೀ ಮೆಗಾ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ. ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿನ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಹೇಳ್ಕೊಡ್ತೀವಿ ಹಾಗೂ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಒಂದು ದಾರಿ ಕೂಡ ತೋರಿಸ್ತೀವಿ. ನಿಮಗೆ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗೋದು ಹೇಗೆ, ನಿಮ್ಮ ದುಡ್ಡಿನ ಕೈಯಲ್ಲಿ ದುಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಹೇಳ್ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಬನ್ನಿ ಸಿಗೋಣ ಇದೇ ಭಾನುವಾರಕ್ಕೆ.
ಇನ್ನೂ ಸ್ಟಾಕ್ ಮಾರ್ಕೆಟ್ನ ಕಂಡ್ರೆ ನಿಮಗೆ ಗೊಂದಲಗಳಿದೆಯಾ? ಹಾಗಾದರೆ ನಿಮ್ಮ ಪ್ರಶ್ನೆಗೆ ಒಂದು ಸರಿಯಾದ ಮಾರ್ಗ ತೋರಿಸೋದಕ್ಕೆ ನಾವಿದ್ದೀವಿ. ಈ ಕೂಡಲೇ ಸ್ಕ್ರೀನ್ ಮೇಲಿರೋ ನಂಬರಿಗೆ ಕರೆ ಮಾಡಿ ಅಥವಾ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ.